ಇದು ಮಾಡಬೇಡಿ ಸರ್, ಭಾಳ ಚೆನ್ನಾಗಿ ಪ್ರಚಾರ ಮಾಡ್ತಾ ಇದ್ದಾರೆ. ಇಂಥ ಒಂದು ಹೆಚ್ಚು ಪ್ರಚಾರ ಆಗಲಿ ಅಂತೇಳಿ ಮಂಜುನಾಥ್ ಅವರಿಗೆ ನಾವು ತುಮಕೂರಿನಿಂದ ಶೋಭವನ್ನು ಬಯಸ್ತಾ ಇದ್ದೀವಿ. ಯಾಕೆ ಮಾಡ್ಬೇಕಪ್ಪ ಎಲ್ಲ ಸಮಸ್ಯೆ ಸರ್ ಈ ಒಂದು ಕಾರ್ಯಕ್ರಮಕ್ಕೆ ಭಾಳ ಇಂಟ್ರೆಸ್ಟ್ ಕೊಟ್ಟು ನಮಗೆ ಭಾಳ ಸಪೋರ್ಟ್ ಮಾಡಿದ್ದಾರೆ. ಅವರು ಗಂಗಾ ನಿಕೇತನ್ ಅಧ್ಯಕ್ಷರಾಗಿದ್ದಾರೆ. ಬನ್ನಿ ಸರ್ ರೊಕ್ಕಮ್ಮ ಎಲ್ಲ ಕುಡಿಗಿರಿ ಸಾಲಮರದ ತಿಮ್ಮಕ್ಕ ಅಂತಂದರೆ ಏನು, ಅವರು ಈಗಾಗಲೇ 2 ಕಿಲೋಮೀಟರ್ ದೂರದಲ್ಲಿ ಗಡಿಗೆಯಲ್ಲಿ ನೀರನ್ನು ಹೊತ್ಕೊಂಡು ಹೋಗಿ ಭಾಳಪ್ಪ ಯಾರ ಕಣ್ಣಿಗೂ ಕಾಣದೇ ಇದ್ದಂಥವರು ಇವತ್ತು ಇಡೀ ದೇಶ ನೋಡುವಂಥವರು ಸಾಲಮರದ ತಿಮ್ಮಕ್ಕವರು. ಎಲ್ಲರಿಗೂ ವಿಶ್ವ ಪರಿಸರ ದಿನಾಚರಣೆ ಶುಭಾಶಯಗಳು. ಈ ದಿನ ನಾವು ಪರಿಸರ ದಿನಾಚರಣೆ ಆಚರಿಸುವ ಸಂದರ್ಭದಲ್ಲಿದ್ದೀವಿ. ಏನಂದರೆ ಸಾಲು ಮರದ ತಿಮ್ಮಕ್ಕ ನಾವು ಭಾಳ ಜನ ಮರ್ತಿದ್ದೀವೋ ನೆನಪಿಟ್ಕೊಂಡಿದ್ದೀವೋ. ಸಾಲು ಮರದ ತಿಮ್ಮಕ್ಕ ಆ ಟೈಮಲ್ಲಿ ಭಾಳ ಸಾಲು ಮರ ರಸ್ತೆಯಲ್ಲಿ ಪ್ರಯಾಣಿಕರು ಪ್ರಯಾಣ ಮಾಡಬೇಕಾದ್ರೆ ಅವ್ರಿಗೆ ಸುಸ್ತಾದಾಗ ಅವ್ರಿಗೆ ನೆರಳು ಬೇಕು, ಆಶ್ರಯ ಅವರಿಗೆ ಅದೇ ಒಂದು ನೆರಳು ಬೇಕು, ಮತ್ತು ಹಸುವಾದಾಗ ಅವರಿಗೆ ಇರೋರು ತಿನ್ನಲಿಕ್ಕೆ ಒಂದು ಆಹಾರ ಬೇಕು ಅಂತ ಹೇಳ್ಬಿಟ್ಟು ಸಾಲು ಮರದ ತಿಮ್ಮಕ್ಕ ದಾರಿಯುದ್ದಕ್ಕೂ ಮರಗಳನ್ನು ನೆಟ್ಕೊಂಡು ಬಂದಂತೆ. ಇವತ್ತು ಈ ದಿನ ನಾವು ಅವ್ರನ್ನ ನೆನೆಸ್ಕೋಬೇಕಾಗಿ ವಿನಂತಿ ಮಾಡ್ಕೊಳ್ತೀನಿ. ಇನ್ನೊಂದೇನೆಂದರೆ ಅವರು ಎಷ್ಟು ಶ್ರಮಪಟ್ಟು ಗಿಡಗಳನ್ನು ನೆಡ್ಕೊಂಡ್ಬಂದರು. ಈ ದಿನಗಳಲ್ಲಿ ಈ ಕಾಲದಲ್ಲಿ ಏನಾಗ್ತಾಯಿದೆ ಅಂದರೆ ಅದನ್ನು ನಾವು ಕಡಿತಾ ಇದ್ದೀವಿ. ಯಾಕಂದರೆ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ಗೋಸ್ಕರ ಡೆವಲಪ್ಮೆಂಟ್ ಆಫ್ ದ ಸಿಟಿ ಅನ್ನೋ ಹೆಸರಲ್ಲಿ ಈ ಪರಿಸರ ಎಲ್ಲಿ ನಾಶವಾಗ್ತಿದೆಯೋ ಅಂತ ನಮಗೆ ಒಂದು ಆತಂಕ ಆಗ್ತಾ ಇದೆ. ಅದರಿಂದ ನಾನು ತಮ್ಮಲ್ಲಿ ಬೇಡಿಕೊಳ್ಳೋದೇನೆಂದರೆ, ಒಂದು ಮರ ಎಲ್ಲಿ ವಯಸ್ಸಾಗಿ ಆ ಮರನ ಕಡಿಯೋ ಪರಿಸ್ಥಿತಿ ಬಂದರೆ ಅದರ ಪಕ್ಕದಲ್ಲೇ ಇನ್ನೊಂದು ಸಸಿ ನಟ್ಟು ಇನ್ನೊಂದು ವಂಶೋದ್ಧಾರಕವನ್ನು ಮಾಡಬೇಕಂತ ಹೇಳಿ ತಮ್ಮಲ್ಲಿ ನಗರಸಭೆ ವತಿಯಿಂದ ಇದು ನನ್ನ ಒಂದು ಹಾರೈಕೆ. ಸೆಲೆಬ್ರೇಷನ್ ಥರ ಮಾಡೋಣ ಅಂತ ಅಂದ್ಕೊಂಡಿದ್ದೇವೆ. ನೋಡೋಣ ಹೌ ಥಿಂಗ್ಸ್ ವಿಲ್ ಪ್ರೊಸೀಡ್. ಥ್ಯಾಂಕ್ ಯು. ಯಾವುದು ನಾವು ಗಿಡ ಸರ್, ಪ್ರೊಫೆಸರ್ ಸರ್ ಪ್ಲೀಸ್ ಸರ್. ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಪ್ರೊಫೆಸರ್ ಸುಬ್ರಹ್ಮಣ್ಯ ಸರನ್ನು ನಾವು ಇವತ್ತೀಗ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದಾರೆ. ಅವರಿಗೆಲ್ಲರ ಪರವಾಗಿ ಸುಸ್ವಾಗತವನ್ನು ಗಿಡ ಕೊಡುವುದರ ಮೂಲಕ ಅವರಿಗೆ ನಾವು ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಹಾಗೆ ಮತ್ತೊಬ್ಬ ಹಿರಿಯ ಅವರು ಬ್ಯಾಂಕಿನ ನಿವೃತ್ತಿ ಅಧಿಕಾರಿಗಳಾಗಿರ್ತಕ್ಕಂಥ ಶ್ರೀಧರ್ ಸರ್ ಅವರು ಕೂಡ ವೇದಿಕೆಗೆ ಬಂದು ಒಂದು ಗಿಡವನ್ನು ಸ್ವೀಕಾರ ಮಾಡಬೇಕು. ಸರ್ ಬನ್ನಿ ಸರ್, ಬನ್ನಿ ಬನ್ನಿ. ಮತ್ತೊಬ್ಬ ಮುಖ್ಯ ಅತಿಥಿಗಳಾಗಿ ಬಂದಿರತಕ್ಕಂಥ ಡಾಕ್ಟರ್ ಮುರಳೀಧರ್ ಅವರು ಕೂಡ ಈ ವೇದಿಕೆಗೆ ಬರಬೇಕು. ಅವರು ಕೂಡ ಒಂದು ಮತ್ತೊಬ್ಬ ಅತಿಥಿಗಳಾಗಿರ್ತಕ್ಕಂಥ ರಾಜ್ಯೋತ್ಸವ ಪುರಸ್ಕೃತರಾಗಿರ್ತಕ್ಕಂಥ ಹಿರಿಯ ಕವಿತರಾಗಿರ್ತಕ್ಕಂಥ ಡಾಕ್ಟರ್ ರಾಧಾಪ್ರಕಾಶ್ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದು ಚಾಲನೆಯನ್ನು ಕೊಡಬೇಕಂತೇಳಿ ಅವರಲ್ಲಿ ಕೇಳ್ತಾ ಇದ್ದೀವಿ. ಈ ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿರ್ತಕ್ಕಂಥ ಇಷ್ಟೆಲ್ಲ ಇವತ್ತು ಏನು ವಿಶ್ವ ಪರಿಸರ ದಿನಾಚರಣೆಯನ್ನು ಮಾಡಬೇಕಾದ್ರೆ ನಮ್ಮ ಮ್ಯಾನೇಜರ್ ಭಾಳ ಕ್ರಿಯಾಶೀಲರಾಗಿ ಭಾಳ ಉತ್ಸುಕರಾಗಿ ಅವರು ಇವತ್ತು ಪರಿಸರ ಒಂದು ಎಲ್ಲ ಬಗ್ಗೆ ಅಭಿಮಾನ, ಅದರ ಬಗ್ಗೆ ನಮಗೆ ಭಾಳ ಮೆಚ್ಚುಗೆ ಆಗಿದೆ. ಅವರಿಗೆ ನಮ್ಮ ಗಂಗಾ ನಿಕೇತನ ಫೌಂಡೇಶನ್ ಮತ್ತು ಶ್ರೀಗನ್ನಡ ವೇದಿಕೆಯಿಂದ ತುಂಬ ಹೃದಯದ ಅವರಿಗೆ ಸ್ವಾಗತವನ್ನು ಗಿಡ ಕೊಡುವುದರ ಮೂಲಕವಾಗಿ ಮಾತನಾಡ್ತಾ ಇದ್ದೀವಿ. ಎಲ್ಲರೂ ಜೋರಾಗಿ ಚಪ್ಪಾಳೆ ಅಭಿನಂದಿಸ್ತಾ ಇದ್ದೀವಿ. ಮತ್ತೊಬ್ಬರು ಇವತ್ತು ಭಾಳ ಪ್ರಮುಖವಾಗಿ ನಮ್ಮ ಇವರು ಈಗಾಗಲೇ ಹೊಸದಾಗಿ ಮ್ಯಾನೇಜರ್ ಆಗಿರ್ತಾ ಇರ್ತಕ್ಕಂಥವರು, ಅವರು ಕೂಡ ಭಾಳ ಕ್ರಿಯಾಶೀಲರಾಗಿ ಅವರನ್ನು ಕರೀತೀವಿ. ಮಣಿ ಸರ್ ಅವರು ಜೋರಾಗಿ ಚಪ್ಪಾಳೆ ಅಂತ ಮತ್ತೊಂದೆಲ್ಲ ಸಿಬ್ಬಂದಿಯವರು
ತಾವು ಬಂದೆಲ್ಲ ಒಂದೊಂದು ಗಿಡವನ್ನು ಕೈಯಲ್ಲಿ ಹಿಡ್ಕೊಂಡು ಒಂದು ಗ್ರೂಪ್ ಫೋಟೋ ಇಟ್ಕೊಳ್ಳೋಣ. ಆಮೇಲೆ ಒಂದೊಂದಾಗಿ ವಿಶ್ವ ಪರಿಸರ ದಿನಾಚರಣೆ ಅಂತಂದಾಗ ಸಾಮಾನ್ಯವಾಗಿ ಇವತ್ತು ನಾವು ಗಿಡವನ್ನು ಬೆಳೆಸಬೇಕು ಮತ್ತು ನಮ್ಮ ಪರಿಸರವನ್ನು ನಾವು ಸಂರಕ್ಷಣೆ ಮಾಡಬೇಕು, ಸ್ವಚ್ಛತೆಯನ್ನು ಕಾಪಾಡಿಕೊಳ್ಬೇಕಾಗುತ್ತೆ. ಏಕೆಂತಂದರೆ ನಾವು ಕಾಡನ್ನು ಬೆಳೆಸಿದಾಗ ಮಾತ್ರ ನಾಡನ್ನು ಬೆಳೆಸಿದಾಗೆ ಆಗುತ್ತೆ. ಹಾಗೆಂದರೆ ಮನೆಗೊಂದು ಮರ ಊರಿಗೊಂದು ವನ ಹೇಳಿದಾಗೆ ನಾವು ಮುಖ್ಯವಾಗಿ ಪರಿಸರವನ್ನು ಸಂರಕ್ಷಣೆ ಮಾಡ್ತಕ್ಕಂಥದ್ದು ಇಡೀ ವಿಶ್ವದಲ್ಲಿಯೇ ಇವತ್ತು ವರ್ಲ್ಡ್ ಎನ್ವಿರಾನ್ಮೆಂಟ್ ಅಂತ ಇಲ್ಲಿ ಮಾಡ್ತಾ ಇದ್ದಾರೆ. ಅದರ ಪ್ರಯುಕ್ತವಾಗಿ ನಾವು ಇವತ್ತು ಸುಮಾರು ಇದು 2ನೇ ಕಾರ್ಯಕ್ರಮ ಇಲ್ಲಿ ನಾವು ಬಂದು ಭಾಗವಹಿಸ್ತಾ ಇದ್ದೀವಿ. ಹಾಗಾಗಿ ನಾವು ಮುಖ್ಯವಾಗಿ ನಮ್ಮ ಪರಿಸರವನ್ನು ಸಂರಕ್ಷಣೆ ಮಾಡಬೇಕಾದ್ರೆ ಪ್ಲಾಸ್ಟಿಕ್ಕನ್ನು ನಾವು ನಿರ್ಮೂಲನೆ ಮಾಡ್ತಕ್ಕಂಥದ್ದು ಸಂಪೂರ್ಣವಾಗಿ ಅದನ್ನು ನಾವು ಯಾವುದೇ ಉಪಯೋಗಿಸಿದೆ. ಈ ವರ್ಷದ ನಮ್ಮ ಕರ್ನಾಟಕದ ಒಂದು ಮೆಸೇಜ್ ಕೂಡ ಆಗಿದೆ. ಪ್ಲಾಸ್ಟಿಕ್ಕನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಿ ನಾವು ಪ್ಲಾಸ್ಟಿಕ್ ಮುಕ್ತ ಭಾರತವನ್ನಾಗಿ ನಾವು ಅದನ್ನು ಪರಿವರ್ತನೆ ಮಾಡಬೇಕಂತ ಈ ಸಂದರ್ಭದಲ್ಲಿ ಎಲ್ಲರೂ ಈ ಸಂದರ್ಭದಲ್ಲಿ ನಾವು ಕೇಳ್ತಾ ಇದ್ದೀವಿ. ಅದೇ ಪ್ರಕಾರವಾಗಿ ನಾವು ಪರಿಸರವನ್ನು ಸಂರಕ್ಷಣೆ ಮಾಡಿಕೊಂಡಾಗ ಮಾತ್ರ ನಾವು ಎಲ್ಲ ಆರೋಗ್ಯವಾಗಿರ್ಬೋದು. ಯಾಕೆಂದರೆ ಹಿಂದೆ ನಮ್ಮ ಕರ್ನಾಟಕದಲ್ಲಿ ಪ್ರಬಲವಾಗಿ ಇವತ್ತು ಕೊಡಗು ಈ ಕಡೆ ಅದೆಲ್ಲ ನೋಡಿದಾಗ ಸಾಕಷ್ಟು ಗಿಡ ಮರಗಳನ್ನು ಬೆಳೆಸಿ ಒಳ್ಳೆಯ ಪರಿಸರ, ಒಳ್ಳೆಯ ಮಳೆ, ಒಳ್ಳೆಯ ಹವಾಮಾನ, ಅದೇ ರೀತಿಯಾಗಿ ನಮ್ಮ ಕಡೆ ಕೂಡ ಅದೇ ವಾತಾವರಣ ನಾವು ನಿರ್ಮಾಣ ಮಾಡಬೇಕಂತ ಹೇಳ್ತಾ ಒಳ್ಳೆಯ ಭೂಮಿ, ಒಳ್ಳೆಯ ನೆಲವನ್ನು ನಾವು ಇವತ್ತು ಸಂರಕ್ಷಣೆ ಮಾಡಬೇಕು. ಈಗ ನಮ್ಮ ಮ್ಯಾನೇಜರ್ ಸರ್ ಅವರು ಹೇಳಬೇಕಾದ್ರೆ 2 ದಿವಸದಿಂದ ಭಾಳ ಎಷ್ಟೇ ಸ್ವಚ್ಛತೆಯನ್ನು ಮಾಡಿದ್ದಾರೆ ಅಂತಂದರೆ ನಮಗೆ ಆಶ್ಚರ್ಯ ಆಗುತ್ತೆ. ಅವರು ಎಷ್ಟೇ ಕೆಲಸದ ಒತ್ತಡ ಇದ್ದರೂ ಕೂಡ ಅಲ್ಲಿ ನಾವು ಇಲ್ಲೇ ಹೋಗಿ ನಾವೇ ನೋಡಿದ್ದೀವಿ. ಎಲ್ಲವನ್ನು ಸ್ವಚ್ಛತೆ ಮಾಡಿ ಎಲ್ಲರೂ ಕಳಿಸಿವತ್ತು ನಿಜವಾಗಲೂ ಒಳ್ಳೆಯ ಪರಿಸರವನ್ನು ಇದೇ ಮಾಡಿದ್ದಾರೆ. ಇದೇ ರೀತಿಯೆಲ್ಲ ನಾವು ಮಾಡಿದಾಗ ಒಳ್ಳೆಯ ನೈರ್ಮಲ್ಯವನ್ನು ನಾವು ಒಳ್ಳೆಯ ಪರಿಸರವನ್ನು ಸಂರಕ್ಷಣೆ ಮಾಡೋದ್ರಲ್ಲಿ ಯಾವುದೇ ಸಂದೇಹವಿಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ನಾವು ಹೇಳೋದಕ್ಕೆ ಇಚ್ಛೆಪಡ್ತಾ ಇದ್ದೀವಿ. ಎಲ್ಲರಿಗೂ ನಮಸ್ಕಾರ. Okay. A very happy evening to all of you. By profession, I am a teacher, so you don't feel like a student because I am not going to give a lecture. I'll take only 2 minutes. The first minute I'll tell you a story. It was a hot afternoon. A man was just walking, crossing the desert. Since he was tired and it was hot, he found one tree and went and sat under the tree. Because he was tired, he slept so deeply. When he woke up, he relaxed himself, then looked at the tree and said, "Thank you. You have given us the shade." As he was walking, he heard a voice calling, "Hey man." So that was the tree talking, and the tree called him and said, "When I look at you, I feel so jealous of you. Because you could walk from place to place, whereas I cannot walk, I am fixed to the ground. If God has given me the ability to walk like you, I would do a better service. I'll go to the places where shade is required, shelter is required, fruits are required, where birds require my service. I would definitely do that, but I cannot do that, I am fixed. Moreover, if I had the ability like you to walk, right, no person can cut me. If anybody comes with the chopper, I'll run away." See, that is a message. That means it proves itself to be a better person, living thing. Another half a minute story. See, for any country on planet Earth, geographically, 33% of the area covered, for example, this table, 33% of this table, consider this as a country, India, and 33% of this table should be covered with forest. 200 years back, India had more than 50% coverage of forest. 50% is more than what is required. So much of forest we had. So we never had any environmental thing, what is that, imbalance. But today, as per the environmentalist assessment, we have what is required? 33%. We have 8%. Less than 8% coverage of forest is there in India, and therefore we have landslides, therefore we have floods coming in somewhere, therefore the temperature increases. So when you consider that, a tree really proves. A tree in its life, any tree, if it lived for 50 years on planet Earth, it does, gives service worth 15,75,000. If somebody asks me, "Sir, what is your worth on this earth?" I will really stuck for an answer, because I cannot give that answer how much I am worth to this universe. But whereas a tree is 15,75,000. Let us learn a lesson this day. Thank you for the opportunity. Thank you so much. ಶುಭ ಸಂಜೆ ಹಾಗೂ ವಿಶ್ವ ಪರಿಸರ ದಿನದ ಹಾರ್ದಿಕ ಶುಭಾಶಯಗಳು. ಈಗಾಗಲೇ ನಮ್ಮ ಶ್ರೀಧರ್ ಸರ್ ಅವರು ಮತ್ತು ರಾಮಚಂದ್ರಪ್ಪ ಸರ್ ಅವರು ಪರಿಸರದ ಬಗ್ಗೆ ಎಲ್ಲ ಹೇಳಿದ್ದಾರೆ.
ನಾನು ಒಂದೆರಡು ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಈಗ ನಾವು ಪ್ರಯಾಣ ಮಾಡ್ತಾ ಮರ ಗಿಡಗಳನ್ನು ನೋಡ್ತಾ ಹೋಗ್ತೀವಿ, ತುಂಬ ಖುಷಿಯಾಗುತ್ತೆ. ಅದರಿಂದ ನೆರಳನ್ನು ಪಡಿತೀವಿ, ಗಾಳಿಯನ್ನು ಪಡಿತೀವಿ. ಅದನ್ನು ನಾವು ನಮ್ಮ ಪರಿಸರನ ನಾವು ರಕ್ಷಿಸ್ಕೊಳ್ಬೇಕು. ಯಾಕೆ ಅಂತ ಹೇಳಿದ್ರೆ ಅದರಿಂದ ನಾವೆಲ್ಲ ಪಡಿತೀವಿ, ಬಟ್ ನಾವು ಅದಕ್ಕೆ ಕೊಡೋದು ಏನಂದರೆ ಆ ರಕ್ಷಣೆ ಕೊಡಬೇಕು. ಅದು ಅಲ್ಲದೆ ಪ್ಲಾಸ್ಟಿಕ್ ಬಳಕೆಯನ್ನು ತುಂಬ ಕಮ್ಮಿ ಮಾಡಬೇಕು. ತುಂಬ ಈಗಾಗಿದೆ. ಈಗ ಪ್ಲಾಸ್ಟಿಕ್ ಮುಕ್ತ ಭಾರತವನ್ನು ಆಗಿ ನಾವು ಮಾಡಬೇಕು. ಹಾಗಾಗಿ ಇವತ್ತಿನ ದಿವಸ ಎಲ್ಲರೂ ಸೇರಿ ಇದನ್ನು ಒಂದು ಕಾರ್ಯಕ್ರಮನ ಮಾಡಿದ್ದು ಭಾಳ ಸಂತೋಷದಿದೆ. ಒಂದು ಸಣ್ಣ ಚುಟುಕನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನನಗೆ ಇಷ್ಟ ಪರಿಸರ. ನಾನು ಪರಿಸರ ಪ್ರೇಮಿ, ನನ್ನವಳು ಬರೀ ಸರ ಪ್ರೇಮಿ. ನಾನು ಪರಿಸರ ಪ್ರೇಮಿ, ನನ್ನವಳು ಬರೀ ಸರ ಪ್ರೇಮಿ. ಈಗ ಎಲ್ಲರಿಗೂ ನಮಸ್ಕಾರ. ನಾವು ಈ ಒಂದು ವಿಶ್ವ ಪರಿಸರ ದಿನಾಚರಣೆಯನ್ನು ಸುಸ್ವಾಗತವನ್ನು ಬಯಸುತ್ತಾ ಅವರಿಗೆ ಶುಭಾಶಯಗಳನ್ನು ತಿಳಿಸ್ಬೇಕಂತೇಳಿ ನಾವು ಕೋರ್ತಾ ಇದ್ದೀವಿ.